ಓಂ ಸಾಯಿರಾಮ್. ಇವತ್ತು ಕೂಡ ಒಂದು ಬಾಳೆ ಎಲೆ ಊಟ ಸಿಗೋವಂಥ ಜಾಗನ ಇಂಟ್ರಡ್ಯೂಸ್ ಮಾಡ್ಕೊಳ್ಳೋಣ ನಿಮಗೆಲ್ಲ ಅಂತ. ಸುಮಾರು ಜನ ನೋಡ್ತಾ ಇರೋರು ಈಗಾಗಲೇ ಬೆಂಗಳೂರಿನವರಾಗಿದ್ದರೆ ವಿಸಿಟ್ ಮಾಡಿರ್ತೀರಾ. ವಿಸಿಟ್ ಮಾಡಿದರೆ ನಿಮ್ಗೇನು ಅನ್ನಿಸ್ತು, ಇಲ್ಲಿ ಊಟದ ಟೇಸ್ಟ್ ಬಗ್ಗೆ, ಆ್ಯಂಬಿಯನ್ಸ್ ಬಗ್ಗೆ ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ. ಆದರೆ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತ ಒಂದು ಸರಿ ವಿಸಿಟ್ ಮಾಡಿ. ಈ ಕಡೆಗೆ ಬಂದಾಗ ನಾನು ಯಾವ ಜಾಗದಲ್ಲಿದೆ ಇದು ಏನು ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಆ್ಯಂಬಿಯನ್ಸು ಒಂದು ಒಳ್ಳೆ ದೇವಸ್ಥಾನಕ್ಕೆ ಬಂದಂಥ ಅನುಭವ ಕೊಡುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ. ಒಂದು ಅಪ್ಪಟ ಬ್ರಾಹ್ಮಣ ಶೈಲಿ ಊಟ ಮಾಡಬೇಕು ಅಂತ ಅನಿಸಿದ್ರೆ ನೀವು ಈ ಪ್ಲೇಸಿಗೆ ಬರಲೇಬೇಕು, ಖಂಡಿತ ಬರಬೇಕು. ಯಾಕೆ ಅಂತಂದರೆ ಇವಾಗ ರೇಟ್ ಕೂಡ ನಾನು ಈ ಜಾಗದ ವೀಡಿಯೋನ ಮುಂಚೆನೂ ಒಂದು ಸರಿ ಅಪ್ಲೋಡ್ ಮಾಡಿದ್ದೀನಿ. ಪುನಃ ಇವಾಗ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಇವಾಗ ಪ್ರೈಸ್ನ ರೆಡ್ಯೂಸ್ ಮಾಡಿದ್ದಾರೆ. 250 ರೂಪಾಯಿ ಮಾಡಿದ್ದಾರೆ. ಮುಂಚೆ 299 ರೂಪಾಯಿ ಇತ್ತು, ಈಗ 250 ರೂಪಾಯಿ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ ಬಾಳೆ ಎಲೆ ಮೇಲೆ ನೋಡಿ, ಇದು ಎಲ್ಲ ನೋಡಿ, ಅದು ವರ್ಡಿಂಗ್ಸು ತುಂಬ ಇಷ್ಟ ಆಯಿತು ನನಗೆ. ದೇವ್ರದ್ದು ಎಲ್ಲ ಇದು ಮುಗ್ದಾದ, ಮಾನವ ಪ್ರಯತ್ನ ಮುಗ್ದಾದ ಮೇಲೆ ಭಗವಂತನ ಲೀಲೆ ಸ್ಟಾರ್ಟ್ ಆಗುತ್ತೆ ಅಂತ. ನಿಜವಾಗ್ಲೂ ಆ್ಯಂಬಿಯನ್ಸಲ್ಲಿ ಪ್ರತಿಯೊಂದು ಅಲ್ಲಿ ಹಾಕಿರೋ ವರ್ಡಿಂಗ್ಸು ನಮ್ಮ ಜೀವನಕ್ಕೆ ಹತ್ತಿರವಾಗಿರುವಂಥದ್ದು. ಅಂದರೆ ಈ ಭಗವದ್ಗೀತೆಯಲ್ಲಿರುವಂಥ ಒಂದಷ್ಟು ವರ್ಡಿಂಗ್ಸ್ಗಳನ್ನ, ಪಿಕ್ಚರ್ಸ್ನ ಎಲ್ಲ ಹಾಕಿದ್ದಾರೆ. ತುಂಬ ಖುಷಿ ಆಯಿತು ನನಗೆ ಅದೆಲ್ಲ ನೋಡಿ. ಮುಂಚೆನೂ ಕೂಡ ವಿಸಿಟ್ ಮಾಡಿದ್ದೆ, ಬೇರೆ ಜಾಗದಲ್ಲಿತ್ತು. ಆಮೇಲೆ ಈ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಕೂಡ ಡಾಮಿನೋಸ್ ಆಪೋಸಿಟೇ ಸಿಕ್ಕತ್ತೆ. ನಾನು ಹೇಳ್ತಿರೋ ಜಾಗ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ ಬರುವಂಥ ಬ್ರಾಹ್ಮಣ ಪ್ರಸಾದಂ ಅನ್ನೋ ಒಂದು ಜಾಗ ಇದು ನಾನು ಹೇಳ್ತಾ ಇರೋದು. ನೋಡ್ತಾ ಇದ್ದೀರಲ್ಲ, ರಾಗಿ ರೊಟ್ಟಿ ಮೇಲೆ ಒಂದು ಟೊಮೊಟೊ ಚಟ್ನಿ. ಆಹಾ, ಏನು ಟೇಸ್ಟಿಯಾಗಿತ್ತು ಅಂತನ್ಬೇಡಿ. ದಿನ ಮೆನ್ಯೂ ಚೇಂಜ್ ಆಗ್ತಾ ಇರುತ್ತೆ. ಹೊರಗಡೆ ಮೆನ್ಯೂ ಬೋರ್ಡ್ ಹಾಕಿರ್ತಾರೆ. ನೀವು ಅದನ್ನು ಓದ್ಕೊಂಡು ನಿಮ್ಗೆ ಇಷ್ಟವಾಗಿರೋ ಐಟಮ್ಸ್ ಇದ್ದರೆ ಒಳಗಡೆ ಹೋಗಿ ಊಟ ಮಾಡ್ಬೋದು. ಹಂಗನ್ಬಿಟ್ಟು ಒಂದು ಐಟಮ್ ಇಷ್ಟ ಇಲ್ಲ ಅಂದರೆ ಹೋಗದೆ ಸುಮ್ಮನೆ ಇದ್ಬಿಡ್ಬೇಡಿ ಬೋರ್ಡಲ್ಲಿ ನೋಡಿಬಿಟ್ಟು. ಇನ್ನು ಬಾಕಿ ಬಗೆಯಾದಂಥ ಅಡುಗೆಗಳಿರುತ್ತೆ. ನೋಡ್ತಾ ಇದ್ದೀರಲ್ಲ, ಎಲೆ ತುಂಬ ಹಪ್ಪಳ, ಉಪ್ಪು, ಉಪ್ಪಿನಕಾಯಿ, ಜಿಲೇಬಿ, ಕಡಲೆಬೇಳೆ ಕೋಸಂಬರಿ, ಬಾಳೆಕಾಯಿ ಪಲ್ಯ, ಮತ್ತು ಒಂದಷ್ಟು ಕಾಳುಗಳನ್ನೆಲ್ಲ ಹಾಕಿ ಮಾಡಿರುವಂಥ ಪಲ್ಯ, ಪೈನಾಪಲ್ ಗೊಜ್ಜು, ಸಾಬುದಾನ ವಡ, ಪುದೀನ ರೈಸು, ಅನ್ನ, ತೊವ್ವೆ, ತುಪ್ಪ, ಮತ್ತು ಗೋಧಿ ನುಚ್ಚಿನ ಪಾಯಸ. ಅದಾದಮೇಲೆ ತರಕಾರಿ ಎಲ್ಲ ಹಾಕಿರುವಂಥ ಒಂದು ಸಾಂಬಾರು, ಲಾಸ್ಟಲ್ಲಿ ಮಜ್ಜಿಗೆ, ಹುಳಿ, ಆಮೇಲೆ ಮೊಸರು, ರಸಮ್ಮು, ಆಮೇಲೆ ಮೊಸರು, ಲಾಸ್ಟಲ್ಲಿ ಒಂದು ಬೀಡ, ನೀರಿನ ಬಾಟ್ಲು ನನ್ನ ಕಡೆ ಒಂದೇ ಬಾಟಲ್ ಕೊಡೋದು, ಎಕ್ಸ್ಟ್ರಾ ಕೇಳಿದ್ರೆ ಕೊಡಲ್ಲ. ಇಲ್ಲಿ ಕೇಳಿದ್ರೆ ಖಂಡಿತ ಕೊಡ್ತಾರೆ. ಊಟನೂ ಅಷ್ಟೇ. ನೀವು ನನ್ನ ಎದುರುಗಡೆ ಕೂತ್ಕೊಂಡು ಊಟ ಮಾಡ್ತಿದ್ದಂಥವ್ರು ಈ ಸಾಬುದಾನ ವಡೆನ ಸುಮಾರು ಒಂದು 5ರಿಂದ 6 ಸರಿ ಕೇಳಿಸ್ಕೊಂಡ್ರು. ಅದಾದಮೇಲೆ ರಾಗಿ ರೊಟ್ಟಿನೂ ಅಷ್ಟೇ ಸುಮಾರು ಸರಿ ಕೇಳಿ ಬಡಿಸ್ಕೊಂಡು ಊಟ ಮಾಡಿದ್ರು. ಅವ್ರು ಬಡಿಸೋರು ಅಷ್ಟೇ ತುಂಬ ಪ್ರೀತಿಯಿಂದ. ಅಯ್ಯೋ, ನಮ್ಗೆ ಹೊಟ್ಟೆ ತುಂಬ ಊಟ ಮಾಡೋರು ನೋಡಿದ್ರೆ ತುಂಬ ಪ್ರೀತಿ, ಬಡ್ಸೋಕ್ಕೆ ನಮಗೆ ತುಂಬ ಇಷ್ಟ ಆಗುತ್ತೆ. ಅವ್ರ ಜೊತೇಲಿ ಬಂದಿದ್ದವ್ರು ಬೇಜಾರು ಮಾಡ್ಕೋಬೇಡಿ, ನಾವು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಂತ ರುಚಿಯಾಗಿದ್ರೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮಗೆ ಬಡ್ಸೋಕ್ಕೂ ತುಂಬ ಖುಷಿಯಾಗುತ್ತೆ. ನಿಮ್ಮಂಥವ್ರು ಊಟ ಮಾಡೋರು ಸಿಕ್ಕಿದ್ರೆ ಆರಾಮಾಗಿ ಊಟ ಮಾಡಿ ಅಂತ ಹೇಳ್ಕೊಂಡು ಬಡಿಸ್ತಾಯಿದ್ರು. ಆಮೇಲೆ ಎಲ್ದಿ ಫುಡ್ಡು ರೀ. ಈ ಥರ ಬಾಳೆ ಎಲೆ ಮೇಲೆ ಯಾರು ಫ್ಯಾನ್ಸಿ ಐಟಮ್ಗಳು ಇವಾಗ ಒಂದು ಸ್ವಲ್ಪ ಗಲಾಟೆ ಆಗ್ತಿದೆ, ಮಾತಾಡ್ತಿದ್ದಾರೆ. ಇವಾಗ ನಾವು ಬೇರೆ ಕಡೆ ಎಲ್ಲ ಹೋದರೆ ಬಾಳೆ ಎಲೆ ಮೇಲೆ ಒಂದು ಸ್ವಲ್ಪ ಈಗ ಇತ್ತೀಚೆಗೆ ಇರುವಂಥ ಅಡುಗೆಗಳನ್ನೂ ಹಾಕಿ ಒಂದು ಜಾಸ್ತಿ ಐಟಮ್ಸ್ನ ಬೇಕದ್ದು ಬೇಡದೇ ಇರೋದು ಎಲ್ಲ ಹಾಕ್ಬಿಟ್ಟು ವೇಸ್ಟ್ ಅರ್ಧ ಮಾಡಿಬಿಡ್ತಾರೆ. ಆದರೆ ಇಲ್ಲಿ ಮಿತವಾಗಿ ಅಂತಂದರೆ ನೋಡಿ, ಐಟಮ್ಸ್ ತುಂಬ ಜಾಸ್ತಿನೇ ಇದೆ. ಆದ್ರೂ ಟೇಸ್ಟು, ಆಮೇಲೆ ಇದು ಏನು ಹೇಳ್ತಾರೆ ನೋಡಿ, ಆರೋಗ್ಯಕ್ಕೆ ಬೇಕಾದಂಥ ತರಕಾರಿ, ಕಾಳು ಮತ್ತು ಈ ಗೊಜ್ಜು ಎಲ್ಲ ನಮ್ಮ ಆರೋಗ್ಯಕ್ಕೆ ಬೇಕಾದಂಥದ್ದೇ. ನಮ್ಮ ದೇಹಕ್ಕೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಅಂಶನೂ ಕೂಡಿ ಅಡುಗೆ ಮಾಡಿರ್ತೀವಲ್ಲ, ಅದು ನಮ್ಮ ದೇಹಕ್ಕೆ ಹಿತ ಅಂತೆ. ಹಾಗೆ ಈ ಥರ ಒಂದು ಬಾಳೆ ಎಲೆ ಮೇಲೆ ಒಂದು ಅಪ್ಪಟ ಬ್ರಾಹ್ಮಣ ಶೈಲಿ ಊಟ ಬೇಕು ಅಂತಂದರೆ ನೀವು ಮರೀದೆ ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರಕ್ಕೆ ಹೋದಾಗ ಯಾರನ್ನಾದರೂ ಕೇಳಿ ಇಲ್ಲಿ ಬ್ರಾಹ್ಮಣ ಪ್ರಸಾದಂ ಎಲ್ಲಿ ಬರುತ್ತೆ ಅಂತ ಎಲ್ಲರೂ ತೋರಿಸ್ತಾರೆ. ಖಂಡಿತ ಮಿಸ್ ಮಾಡದೆ ವಿಸಿಟ್ ಮಾಡಿ. ಆಲ್ರೆಡಿ ವಿಸಿಟ್ ಮಾಡಿದ್ರು ಕೂಡ ಮರೀದೆ ಇನ್ನೊಂದು ಸರಿ ಹೋಗಿ ಆ ಕಡೆ ಈ ಸೈಡ್ ಬನಶಂಕರಿ BDA ಕಾಂಪ್ಲೆಕ್ಸ್ ಸೈಡ್ ಬಂದಾಗಲೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ. 250 ರೂಪಾಯಿಗೆ ಹೊಟ್ಟೆ ತುಂಬ ಒಂದು ದೇವಸ್ಥಾನದಲ್ಲಿ ಹೋಗಿ ನಾವು ಪ್ರಸಾದ ತಿಂದಾಗ ನಮಗೆ ನೋಡಿ, ಇವರೇ ಓನರು. ಆಮೇಲೆ ಇವ್ರು ರವಿ ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಮೂವಿಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ನೋಡಿ. ಅವರು ಕೂಡ ಬಂದಿದ್ದರು. ಇವ್ರು ನಾಗರಬಾವಿಲಿ ಊಟನ ನೋಡಿ ನನಗೆ ವೀಡಿಯೋ ಮಾಡ್ತಾಯಿದ್ದೆ, ಹೇಳಿದ್ರು. ನಾನು ಅವಾಗ ಅವ್ರಿಗೆ ನೀವು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ಬೇಕು ಅಂತ ಅನ್ನಿಸ್ತು. ಅವ್ರ ಪಾಪ ಏನೋ ಬ್ಯುಸಿಯಾಗಿದ್ದರು, ನಾನು ಊಟ ಮಾಡ್ತಿದ್ನಲ್ಲ, ಆಮೇಲೆ ಹೋಗಿ ಮಾತಾಡ್ಸೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಅವ್ರು ಹೊಟ್ಟೋಗಿದ್ರು. ನಾಗರಬಾವಿಲಿ ಅವರು ಒಂದಷ್ಟು ಜನಕ್ಕೆ ಒಳ್ಳೆ ಊಟನ ಕೊಡ್ತಾರೆ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ದೀನಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವರು ಕೂಡ.
ಈ ಥರ ನಮಗೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಒಂದು ಆರೋಗ್ಯಕರವಾದಂಥದ್ದು ಮತ್ತು ಬಾಯಿಗೆ ಮನಸ್ಸಿಗೆ ಎಲ್ಲ ತೃಪ್ತಿ ಕೊಡುವಂಥ ಊಟನ ಒಂದಷ್ಟು ಜನ ಇತ್ತೀಚೆಗೆ ಇದು ಟ್ರೆಂಡಿಂಗ್ ಆಗ್ತಿದೆ ಬಾಳೆ ಎಲೆ ಊಟ ಅನ್ನೋದು. ಅದರಲ್ಲಿ ಒಂದಷ್ಟು ಬಾಳೆ ಎಲೆ ಊಟಗಳು ನಮಗೆ ಟೇಸ್ಟ್ ಬಡ್ಸ್ಗೆ ಮೆಚ್ಚೋ ಥರ, ಮತ್ತು ಒಂದು ದುಡ್ಡು ಅಷ್ಟೇ, ಅಮೌಂಟು ಅಷ್ಟೇ ನಮ್ಮ ಕೈಗೆ ಇಟ್ಕೋ ಥರ, ಮತ್ತು ಒಂದಷ್ಟು ಒಳ್ಳೆ ಆ್ಯಂಬಿಯನ್ಸಲ್ಲಿ ಸರ್ವ್ ಮಾಡ್ತಾಯಿದ್ದಾರೆ. ಇದೆಲ್ಲ ನಾವು ಖುಷಿ ಪಡುವಂಥ ವಿಚಾರ. ಹೊಸದು ಬೇಕು ಈಗೆಲ್ಲ, ಫಾಸ್ಟ್ ಫುಡ್ಡು ಅದು ಇದು ಅಂತೆಲ್ಲ ಬರ್ತಾ ಇದೆ, ಬೇರೆ ದೇಶದ ಫುಡ್ಡೆಲ್ಲ ಬರ್ತಾ ಇದೆ. ಅದು ಇರಲಿ, ಅದ್ರ ಜೊತೆಗೆ ಇದು ಜಾಸ್ತಿ ಇರಬೇಕು. ಇದು ಯಾಕೆ ಅಂತಂದರೆ ಹಿಂದಿನ ಕಾಲದವ್ರನ್ನೆಲ್ಲ ನಾವು ಗಮನಿಸಿದ್ರೆ, ಈಗ ನಮ್ಮ ಅಜ್ಜಿನ ನೋಡಿದ್ರೆ ನಮ್ಮ ಅಜ್ಜಿಗಿದ್ದಷ್ಟು ಆರೋಗ್ಯ ನಮ್ಮ ತಾಯಿಗಿಲ್ಲ, ನಮ್ಮ ಇರೋಷ್ಟು ಆರೋಗ್ಯ ನಮಗಿಲ್ಲ, ನಮಗಿರೋಷ್ಟು ಆರೋಗ್ಯ ನಮ್ಮ ಮಕ್ಕಳಿಗಿಲ್ಲ. ಇವಾಗ ನೀವು ಗಮನಿಸಿದರೆ ಇದನ್ನ ನಿಜ ಅಂತ ನೀವೆಲ್ಲ ಒಪ್ತೀರ ಅಲ್ವಾ? ಇದಕ್ಕೆ ನಮ್ಮ ಜೀವನ ಶೈಲಿ ಪದ್ಧತಿ, ವರ್ಕ್ ಪ್ರೆಷರು, ಮತ್ತು ಹೊರಗಡೆ ಇದು ಧೂಳು, ಅವೆಲ್ಲ ಒಂದು ಕಾರಣ. ಆದರೆ ಮುಖ್ಯವಾದ ಕಾರಣ ಆಗೋದೇ ಆಹಾರ, ನಮ್ಮ ಆಹಾರ ಪದ್ಧತಿ. ನಮ್ಮ ಹಿಂದಿನ ಕಾಲದವ್ರು ಎಷ್ಟು ಗಟ್ಟಿ ಮುಟ್ಟಾಗಿದ್ರು ನೋಡಿದ್ದೀವಿ ಅಲ್ವಾ ನಾವು, ನಮ್ಮ ಅಜ್ಜಿ ಕಾಲದಲ್ಲಿ, ನಮ್ಮ ತಾಯಿ ಕಾಲದಲ್ಲಿ. ಕಂಪೇರಿಟಿವ್ಲಿ ಇವಾಗ ನೋಡೋಕೆ ಹೋದರೆ 100ಅಲ್ಲಿ ಒಂದು 20% ಆರೋಗ್ಯದ್ದು ಸಮಸ್ಯೆ ತುಂಬ ಕಾಡುತ್ತೆ ಈಗಿನ ಯಂಗ್ಸ್ಟರ್ಸಲ್ಲಿ. ಕಂಪೇರಿಟಿವ್ಲಿ ನಮ್ಮ ಅಜ್ಜಿ ಕಾಲಕ್ಕೆ, ನಮ್ಮ ತಾಯಿ ಕಾಲಕ್ಕೆಲ್ಲ ಇದು ಹೋಲಿಸ್ಕೊಂಡ್ರೆ. ಯಾಕೆ ಅಂತಂದರೆ ನನ್ನ ಪ್ರಕಾರ ಅದರಲ್ಲಿ ಮುಖ್ಯವಾದಂಥ ಒಂದು ಅಂಶ ಸೇರ್ಪಡೆ ಆಗೋದು ಕೂಡ ಇದು ಆಹಾರ ಪದ್ಧತಿ. ಅದಕ್ಕೋಸ್ಕರ ಅಂದರೆ ಖುಷಿ ಪಡೋ ವಿಚಾರ ಏನು ಅಂತಂದರೆ, ಇದು ಪಾರ್ಟಿ ಹಾಲ್ ಥರ. ಅಂದರೆ ಈಗ ಫ್ಯಾನ್ಸಿ ಜಾಗಗಳಿಗೆ ಹೋದರೆ ಹೆಂಗೆ ಬರ್ತಡೇ ಮಾಡೋಕ್ಕೆ, ಏನಾದರೂ ಫಂಕ್ಷನ್ ಮಾಡ್ಕೊಳ್ಳೋಕ್ಕೆ ಇರುತ್ತೋ ಅದೇ ಥರ ಇಲ್ಲೂ ಒಂದು ಜಾಗ ಇದೆ. ಯಾರಾದರೂ ಒಂದಷ್ಟು ಜನದ ಗುಂಪು, ಫ್ಯಾಮಿಲಿಯವರೆಲ್ಲ ಒಂದು ಚಿಕ್ಕ ಪುಟ್ಟ ನಾಮಕರಣ, ಬರ್ತಡೇ ಆ ಥರದ್ದೆಲ್ಲ ಮಾಡ್ಕೊಂಡು ನಮಗೆ ಸಪ್ರೇಟ್ ಜಾಗ ಬೇಕು, ನಾವು ಮಾತಾಡ್ಕೊಂಡು ಊಟ ಮಾಡಬೇಕು ಅಂದರೆ ಅದಕ್ಕೂ ಜಾಗ ಇದೆ. ಅದಾದಮೇಲೆ ಇವರು ಬಿಸಿಬೇಳೆಬಾತ್ ಪುಡಿ, ಸಾಂಬಾರು ಪುಡಿ, ತಿಳಿಸಾರು ಪುಡಿ, ರಸಂ ಪುಡಿ, ಮತ್ತು ಇದು ನಿಪ್ಪಟ್ಟು, ಸ್ವೀಟು, ಅಯಗ್ರೀವ ಆ ಥರದ್ದು. ಅದಾದಮೇಲೆ ಇದು ಪುಳಿಯೋಗರೆ ಗೊಜ್ಜು ಬೇರೆ ಬಾಕ್ಸು, ಮೇಲ್ಗಡೆ ಒಗ್ಗರಣೆ. ಅದಕ್ಕೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಯಾಕೆಂದರೆ ಗೊಜ್ಜಿಗೆ ಇದ್ದರೆ ಮೆತ್ತಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕಡಲೆಕಾಯಿ ಬೀಜ, ಕಡಲೆಬೇಳೆ ಎಲ್ಲ ಮೇಲ್ಗಡೆ ಕ್ರಿಸ್ಪಿ ಆಗಿರಲಿ ಅಂತ ಅಂದ್ಬಿಟ್ಟು ಈ ಥರ. ನಾನು ಊಟ ಎಲ್ಲ ಮಾಡ್ಕೊಂಡು ಬರಬೇಕಾದ್ರೆ ಇದೆಲ್ಲ ಒಂದಷ್ಟು ಸಾಂಬಾರು ಪುಡಿ, ಪುಳಿಯೋಗರೆ ಗೊಜ್ಜು ಎಲ್ಲ ತೊಗೊಂಡು ಬಂದೆ. ಯಾಕೆಂದರೆ ಊಟ ಅಷ್ಟು ಟೇಸ್ಟಿಯಾಗಿತ್ತು. ಅವರೇ ಮಾಡಿರೋವಂಥ ಪುಡಿಗಳಲ್ವ ಇದು, ಬೇಕೇ ಬೇಕಾಗುತ್ತೆ ಅಂತ ಅನಿಸುತ್ತೆ ನಮಗೆ ಬರಬೇಕಾದ್ರೆ. ನೀವು ಆಲ್ರೆಡಿ ವಿಸಿಟ್ ಮಾಡಿದರೆ ನಿಮ್ಗೆ ಏನು ಅನ್ನಿಸ್ತು ಅಂತ ತಿಳಿಸಿ. ಆಮೇಲೆ ಪ್ರೈಸ್ ಕೂಡ ಕಡಿಮೆ ಮಾಡಿದ್ದಾರೆ ಇವಾಗ ನೋಡ್ತಿದ್ದೀರಲ್ಲ, ಇಲ್ಲಿ ಮೆನ್ಯೂ ನೋಡ್ಕೊಂಡು ಒಳಗಡೆ ಹೋಗ್ಬೋದು. ನಮ್ಗೆ ಇಷ್ಟವಾಗಿರುವಂಥ ಊಟಗಳದ್ದು ಮೆನ್ಯೂ ಇದ್ದರೆ ಇಷ್ಟ ಆಗೇ ಆಗುತ್ತೆ ಆಬ್ವಿಯಸ್ಲಿ ಹೋದ್ಮೇಲೆ. ಯಾಕೆಂದರೆ ಅಷ್ಟು ಟೇಸ್ಟ್, ರುಚಿ ಅಷ್ಟು ಚೆನ್ನಾಗಿದೆ. ಆ್ಯಂಬಿಯನ್ಸು ಕೂಡ ನೋಡ್ತಾ ಇದ್ದರೆ ಗೊತ್ತಾಗುತ್ತಲ್ವ, ದೇವಸ್ಥಾನದ ಥರ ಕಾಣಿಸ್ತಾ ಇದೆ. ಮುಂಚೆ ಶೈನ್ ಶೆಟ್ಟಿ ಅವ್ರದ್ದು ಇಲ್ಲಿ ಒಂದು ಗಲಿ ಕಿಚನ್ ಅಂತ ಶೈನ್ ಶೆಟ್ಟಿ ಅವ್ರು ಮಾಡಿದ್ರಲ್ಲ, ಅವರು ಇಲ್ಲಿ ಒಂದು ಫುಡ್ ಇದ್ರ ಥರ ಕೋರ್ಟ್ ಥರ ಮಾಡಿದರು. ಇವಾಗೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆ ಜಾಗಕ್ಕೆ ಈಗ ಬ್ರಾಹ್ಮಣ ಪ್ರಸಾದಮ್ ಅನ್ನೋರು ಶಿಫ್ಟ್ ಮಾಡಿರೋವಂಥದ್ದು. ಬೆಳಗ್ಗೆ ಹೊತ್ತು ಒಂದು ಸರಿ ಹೋದಾಗ ನಾನು ಬ್ರೇಕ್ಫಾಸ್ಟ್ ಕಾಂಬೋ ಸಿಕ್ಕುತ್ತೆ, ಅದನ್ನು ಕೂಡ ನಾನು ಇನ್ನೊಂದು ಸರಿ ಯಾವಾಗಲಾರು ಹೋದಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ಕೋತೀನಿ. ಹೋಗಿದ್ದೀನಿ, ಆದರೆ ಅವಾಗೆಲ್ಲ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಇತ್ತೀಚೆಗೆ ವೀಡಿಯೋ ಮಾಡ್ತಿರೋದ್ರಿಂದ ನೆಕ್ಸ್ಟ್ ಯಾವಾಗಲಾದರೂ ಖಂಡಿತ ಹೋಗ್ತೀನಿ, ಹೋದಾಗ ಶೇರ್ ಮಾಡ್ಕೋತೀನಿ. ಹಂಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಲಿಂಕು ಬಯೋದಲ್ಲಿದೆ. ಅಲ್ಲಿ ನಾನು ಮಾಡೋವಂಥ ಒಂದಷ್ಟು ಅಡುಗೆಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ. ಅಲ್ಲಿ ವೀಡಿಯೋಸ್ ಇಷ್ಟ ಆದರೆ ಫಾಲೋ ಮಾಡ್ಕೊಂಡು ನೋಡಿ. ಇಲ್ಲಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಸ್ ಇಷ್ಟ ಆದರೆ ಒಂದು ಥಮ್ಸ್ ಅಪ್ ಕೊಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಸಿಗ್ತೀನಿ. ನಮಸ್ಕಾರ.